ಹೇಗಿದ್ದೀರಾ ಎಲ್ಲರೂ? ಜೈ ಶ್ರೀರಾಮ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವ್ಲಾಗ್ ಯಾಕೆ ನಾನು 5 ಮಂತ್ಸಿಂದ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ, ಆ್ಯಕ್ಚುಲಿ ನಾನು ಚಾನಲ್ ಓಪನ್ ಮಾಡಿ 2 ಇಯರ್ಸ್ ಆಗಿದೆ, 3 ವರ್ಷ ಆಗಿದೆ. 3 ವರ್ಷದಿಂದನೂ ಸಹ ನನ್ನ ಚಾನಲ್ ಓಡ್ತಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಅಂದರೆ ನಂದು ಕಂಟೆಂಟ್ ಏನೂ ಇಲ್ಲ, ಸುಮ್ಮನೆ ಡೈಲಿ ವ್ಲಾಗ್ ಅಷ್ಟೇ ನಾನು ಮಾಡ್ತಿರೋದು. ಡೈಲಿ ವ್ಲಾಗಲ್ಲೂ ಸಹ ಏನಾದರೂ ಜನಕ್ಕೆ ನೋಡೋ ಅಂಥ ಕಂಟೆಂಟ್ ಇರಬೇಕು. ಬಟ್ ನನ್ನ ಹತ್ರ ಕಂಟೆಂಟ್ ಇಲ್ಲ. ಬರೀ ಜಿಮ್ಗೆ ಹೋಗು, ಮನೆಗೆ ಬಾ, ತಿನ್ನು, ಪಾತ್ರೆ ತೊಳಿ, ಮುಸುರೆ ತಿಕ್ಕು, ಬಟ್ಟೆ ಹೋಗಿ, ಅಷ್ಟೇ ನಾನು ಹಾಕ್ತಿರೋದು. ಮತ್ತು ನಾನು ಜಾಬ್ ಮಾಡೋದಿರ್ಬೋದು, ತೀರಾ ಪರ್ಸ್ನಲ್ಲೂ ಸಹ ನಾನು ಶೇರ್ ಮಾಡ್ತಾ ಇರಲಿಲ್ಲ. ಸೊ ಅದು ಒಂದು ರೀಸನ್ ಇರ್ಬೋದು, ಗೊತ್ತಿಲ್ಲ ಯಾಕೆ ಅಂತ. ಮಾಡೋದಾ ಬೇಡವಾ ಅನ್ನೋದೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಏನು ಅಂತಂದರೆ, ಸಬ್ಸ್ಕ್ರೈಬರ್ಸೂ ಬರ್ತಾರೆ, ನೋಡ್ತಾರೆ, ಒಂದು 2 ಡೇಸ್ 3 ಡೇಸ್ ವೀಡಿಯೋಸು, ಅಂದರೆ 2 ಡೇಸ್ 3 ಡೇಸ್ ಇರ್ತಾರೆ ಮತ್ತು ಹೊರಟೋಗ್ತಾರೆ. ಇಲ್ಲ ವಿಡಿಯೋದಲ್ಲಿ ಏನು ಫಾಲ್ಟ್ ಇದೆ, ನಾನು ಏನು ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತಲೂ ಸಹ ನನಗೆ ಗೊತ್ತಿಲ್ಲ. ವಿಡಿಯೋ ನೋಡೋರು ಸಹ ಹೇಳ್ತಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಹೊರಟೋಗಿದೆ. ನೋಡೋಣ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಬರೀ ಅಡುಗೆ ಮಾತ್ರ ಮಾಡಿ ಹಾಕ್ತೀನಿ, ವ್ಲಾಗ್ ಮಾಡಲ್ಲ. ಮುಂದಿನ ದಿನಗಳಲ್ಲಿ ನಿಮಗೂ ಸಹ ಆ ಒಂದು ID ಕೊಡ್ತೀನಿ. ಫಾಲೋ ಮಾಡೋದು ಅಷ್ಟರಲ್ಲೇ ಇದೆ ಬಿಡಿ, ಇರಲಿ. ಬಾಯ್. ಬೇರೆ ಏನೂ ಇಲ್ಲ ಟಾಪಿಕ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ. ನನಗೂ ಕಾಮೆಂಟ್ಸೂ ಬರಲ್ಲ. ಕಾಮೆಂಟ್ಸ್ ಬರುತ್ತೆ ಅಂತಂದರೆ ಯಾವ ಥರದ್ದು ಬರುತ್ತೆ ಅಂತಂದರೆ, ಅದೇ ಬ್ಯಾಡ್ ಕಮೆಂಟ್ಸ್ ಆ ಥರ ಹಾಕ್ತಾರೆ. ಅಷ್ಟು ಬಿಟ್ಟರೆ ಇನ್ಯಾರು ಎನ್ಕರೇಜ್ ಮಾಡೋದಿರ್ಬೋದು, ಮೋಟಿವೇಶನ್ ಇರ್ಬೋದು. ಮೋಟಿವೇಶನ್ ಅಂದರೆ ನಮಗೆ ನಾವೇ ತೊಗೊಳ್ಬೇಕು ಮೋಟಿವೇಶನ್ನು. ಬೇರೆಯವ್ರಿಗೆ ಮೋಟಿವೇಶನ್ ಕೊಡೋದ್ರಿಂದ ಮೋಟಿವೇಶನ್ ಬರಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ವ್ಲಾಗ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಇರ್ತೀನಿ.